ನಮ್ಮ ಡಿ.ಕೆ. ಸುರೇಶ್ ಅವರಿಗೆ ಮಂಜುನಾಥ್ ಅವರು ಪ್ರತಿಸ್ಪರ್ಧಿ ಅಲ್ಲವೇ ಅಲ್ಲ. ಡಾಕ್ಟರ್ ಸಿ.ಎಂ. ಮಂಜುನಾಥ್ ಬಗ್ಗೆ ಬಹಳ ವೈಯಕ್ತಿಕವಾಗಿ ಬಹಳ ಗೌರವ ಇದೆ. ನಮ್ಮ ಡಿ.ಕೆ. ಶಿವಕುಮಾರ್ ಇರಬಹುದು, ಸಿದ್ದರಾಮಯ್ಯ ಇರಬಹುದು, ಸೂರಿ ಇರಬಹುದು, ಸಾಕಷ್ಟು ಕೆಲಸ ಮಾಡಿದ್ದಾರೆ. ರೈತರ ಕಷ್ಟ ಸುಖ ಏನೊಂದು ಬಂಧಿಸಿದ್ದಾರೆ. ಡಿ.ಕೆ. ಸುರೇಶ್ ವರ್ಸಸ್ ಮಂಜುನಾಥ್ ಅಲ್ಲ ಕ್ಯಾಂಡಿಡೇಟ್, ಡಿ.ಕೆ. ಸುರೇಶ್ ವರ್ಸಸ್ ನರೇಂದ್ರ ಮೋದಿ ಕ್ಯಾಂಡಿಡೇಟ್. ದೇಶದಲ್ಲಿ ಒಬ್ಬ ಕ್ರಿಯಾಶೀಲಿ MP ಅಂತ ಹೇಳೋದಾದ್ರೆ ಡಿ.ಕೆ. ಸುರೇಶ್ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಎಲ್ಲರ ಅಕೌಂಟ್ಗೂ 15 ಲಕ್ಷ ರೂಪಾಯಿಗಳನ್ನ ಕೊಟ್ಟು ನಾವು ನಿಮ್ಗೆ ಇದ್ ಮಾಡ್ತೀವಿ ಅಂತ ಸುಳ್ಳು ಭರವಸೆನ ಕೊಟ್ಟು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ನಮ್ಮ ಹಳ್ಳಿ ಕಡೆ ಹೇಳ್ತಾರೆ, ಕೊಟ್ಟ ಕುದುರೆಯಲ್ಲಿ ಏರದವನು ಸೂರನಲ್ಲ ಧೀರನಲ್ಲ ಅಂತ. ಮಂಜುನಾಥ್ ಅವರು ಜಯದೇವಾಗ ಅಷ್ಟೇ ಸೀಮಿತ, ರಾಜಕಾರಣಕ್ಕೆ ಯಾವುದೇ ಕಾರಣಕ್ಕೂ ಸೀಮಿತವಲ್ಲ. ಅವ್ರನ್ನ ತಗೊಂಬಂದಿ ಇಲ್ಲಿ ಬಲಿಪಶು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಒಳ್ಳೆ ವ್ಯಕ್ತಿತ್ವ ಇದೆ, ಯುವ ನಾಯಕ. ಕರ್ನಾಟಕ ಟಿವಿಯ ಲೋಕ ಸಂಚಾರಕ್ಕೆ ಸ್ವಾಗತ. ನಾನ್ ವೀಣಾ ಸಿದ್ದಾಪುರ್. ದೇಶದಲ್ಲಿ ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕುತೂಹಲ ಕೆರಳಿಸಿರುವಂತಹ ಕ್ಷೇತ್ರ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಸಿಕ್ಕಾಪಟ್ಟೆ ಜಿದ್ದಾಜಿದ್ದಿನ ಪೈಪೋಟಿ ಇದೆ. ಹೈ ವೋಲ್ಟೇಜ್ ಕ್ಷೇತ್ರ ಅಂತಾನೆ ಕರೆಯಲಾಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಡಿ.ಕೆ. ಸುರೇಶ್ ಅವರು ಈಗಾಗಲೇ ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ದಾರೆ. ಇನ್ನೊಂದ್ ಕಡೆ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಕಣಕ್ಕಿಳಿತಾ ಇದ್ದಾರೆ. ಹಾಗಾದ್ರೆ ಇಲ್ಲಿನ ಮತದಾರರು ಏನ್ ಹೇಳ್ತಾರೆ? ಹಾಲಿ ಸಂಸದರಾಗಿರುವಂತಹ ಡಿ.ಕೆ. ಸುರೇಶ್ ಅವ್ರಿಗೇನೆ ಜೈ ಅಂತಾರ ಅಥವಾ ಮೈತ್ರಿ ಅಭ್ಯರ್ಥಿಯ ಪರವಾದಂತಹ ಒಲವನ್ನ ಹೊಂದಿದಾರ? ಹಾಗಾದ್ರೆ ರಾಮನಗರದ ಜನ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಸರ್, ತಮ್ಮ ಹೆಸರು? ಲಕ್ಷ್ಮಣ ಮೇಡಮ್. ಎಲ್ಲಿ ಅವ್ರು ಸರ್ ತಾವು? ಎಷ್ಟು ಮನೆಗಳಿದೆ ಅಲ್ಲಿ? ಮನೆಗಳು ಒಂದು 600 ಕುಳ ಇದೆ ಮೇಡಮ್. ಯಾರು ಪರವಾಗಿದ್ದಾರೆ? ನಮಗೆ ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಸುರೇಶ್ ಅವರು ನಮಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಮೇಡಮ್. ಅಂದರೆ ಭಾಗ್ಯಯೋಜನೆ ಲಕ್ಷ್ಮಿ 2,000 ರೂಪಾಯಿನ ಅನುದಾನವಾಗಿ ಮನೆಗಳಿಗೆಲ್ಲ ಇದು ಮಾಡಿದ್ದಾರೆ. ಅದನ್ನು ಪರವಾಗಿ ಕುಟುಂಬಗಳು, ಎಷ್ಟೋ ಕುಟುಂಬಗಳು ನಡ್ಕೊಂಡು ಹೋಗ್ತಾ ಇದೆ. ನಮಗೆ ಇದು ನೀಡಿದ್ದಾರೆ ಚೆನ್ನಾಗೆ. ಎಷ್ಟೊತ್ತಲ್ಲಿ ಎನಿ ಟೈಮ್ 24 ಕರೆಂಟ್ ಹಾಕಿದ್ರು ಎನಿ ಟೈಮ್ ಮನೆಗಳಲ್ಲಿ ಕರೆಂಟ್ ಇರುತ್ತೆ. ಡಿ.ಕೆ. ಸುರೇಶ್, ಡಾಕ್ಟರ್ ಸಿ.ಎನ್. ಮಂಜುನಾಥ್ ಯಾರು ಗೆಲ್ತಾರೆ? ನೆಕ್ಸ್ಟ್ MP ಯಾರು ಆಗ್ತಾರೆ? ಮೇಡಮ್, ನಮಗೆ ನಮ್ಮ ಮನಸ್ಸಿಗೆ ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಸುರೇಶ್ ಅವರು ಬರಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಕಾಂಗ್ರೆಸ್ನವರೇ MP ಆಗ್ತಾರೆ ಅಂತ ನಮ್ಮ ದಯವಿಟ್ಟು ನಾವು ಕೇಳ್ಕೊತೀವಿ ಮೇಡಮ್. ಈ ಬಾರಿ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಮತ್ತೆ JDS ಏನ್ ಮೈತ್ರಿ ಮಾಡ್ಕೊಂಡಿದೆ, ಇದರಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ ಹಿನ್ನಡೆ ಆಗುತ್ತಾ ಹೇಗೆ? ಇರ್ಬೋದು ಮೇಡಮ್. ಎಲ್ಲ ಮೇಲೆ ಫೋರ್ಸ್ ಇರ್ಬೋದು ಮೇಡಮ್, ಇಲ್ಲ ಅಂತಲ್ಲ. ನಮ್ಮ ಡಿ.ಕೆ. ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಸೂರಿ ಇರ್ಬೋದು, ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅನ್ನ ಯೋಜನೆ ಮಾಡಿದ್ದಾರೆ, 2,000 ರೂಪಾಯಿ ಯೋಜನೆಗಳು ಮಾಡಿದ್ದಾರೆ, ವಿದ್ಯುತ್ ನೀಡಿದ್ದಾರೆ. ರೈತರ ಕಷ್ಟ ಸುಖ ಏನೊಂದು ಬಂಧಿಸಿದ್ದಾರೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತಾರೆ? ಅವ್ರು ಮಾತಾಡೋಕೆ ಅಂದರೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಮೇಡಮ್. ಅವರು ಮಾಡಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಮೋದಿಯವರು ಮಾಡಿದ್ದಾರೆ ಇಷ್ಟೇ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತಾರೆ? ರಾಹುಲ್ ಗಾಂಧಿ ಅವರು ಸರ್ಕಾರನ ಉಳಿಸಬಾರ್ದಲ್ಲ ಅಂತ ಏನೋ ಒಂದು ನೀತಿಯಾಗಿ ನಡ್ಕೊಂಡು ಹೋಯ್ತಾ ಇದ್ದಾರೆ. ಸರ್, ತಮ್ಮ ಹೆಸರು? ಜೀವನ್ ಅಂತ. ಎಲ್ಲಿ ಅವರು ಸರ್ ತಾವು? ಕುಣಿಗಲ್ ತಾಲೂಕು. ಕುಣಿಗಲಲ್ಲಿ ರಂಗನಾಥ್ ಅವರು ಕೆಲಸಗಳನ್ನ ಮಾಡಿದಾರಾ ಹೇಗೆ? ಮೇಡಮ್, 100% ಡಾಕ್ಟರ್ ರಂಗನಾಥ್ ಅವರು ಕೆಲಸಗಳನ್ನ ಮಾಡಿದ್ದಾರೆ. ಕೆಲಸಗಳಿಗಿನ್ನ ಯಥೇಚ್ಛವಾಗಿ ಹೇಳಬೇಕು ಅಂತಂದರೆ, ನಮಗೆ ಕೊರೋನಾ ಸಂದರ್ಭದಲ್ಲಿ ಡಿ.ಕೆ. ಸುರೇಶ್ ಅವರು ಮತ್ತು ನಮ್ಮ ಸಂಸದರು ಡಿ.ಕೆ. ಸುರೇಶ್ ಅವರು ಮತ್ತು ನಮ್ಮ ಶಾಸಕರಾದಂಥ ರಂಗನಾಥ್ ಅವರಿಂದ ತುಂಬ ಪ್ರತಿಯೊಂದು ಮನೆಗೂ ಕೂಡ ತರಕಾರಿ ಇರ್ಬೋದು, ಮತ್ತು ದಿನಸಿ ಐಟಮ್ಗಳಿರ್ಬೋದು, ಮತ್ತು ಇಮ್ಯುನಿಟಿ ಪವರ್ ಟ್ಯಾಬ್ಲೆಟ್ಸ್ಗಳಿರ್ಬೋದು, ಪ್ರತಿಯೊಂದು ಕುಟುಂಬಕ್ಕೂ ಕೂಡ ತಲುಪಿದೆ. ಕುಣಿಗಲಲ್ಲಿ ಯಾವ ಥರ ಇದೆ ಸರ್ ರಾಜಕೀಯ ಲೆಕ್ಕಾಚಾರ? ಜನರೆಲ್ಲ ಯಾರ ಪರ ಇದ್ದಾರೆ? ಸೊ ಕಾಂಗ್ರೆಸ್ ಪರವಾಗಿದ್ದಾರಾ ಅಥವಾ BJP JDS ಮೈತ್ರಿ ಪರವಾಗಿದ್ದಾರಾ? ಮೇಡಮ್, 100% ಕುಣಿಗಲ್ ತಾಲೂಕಿನ ಜನತೆ ಡಾಕ್ಟರ್ ರಂಗನಾಥ್ ಪರವಾಗಿ ಮತ್ತು ನಮ್ಮ ಸಂಸದರಾದ ಡಿ.ಕೆ. ಸುರೇಶ್ ಅವ್ರ ಪರವಾಗಿ ಇದ್ದಾರೆ. ಈಗ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಕಣಕ್ಕಿಳಿದಿದ್ದಾರೆ ಮೈತ್ರಿ ಅಭ್ಯರ್ಥಿಯಾಗಿ. ಪ್ರಬಲವಾಗಿರುವಂತಹ ಪ್ರತಿಸ್ಪರ್ಧಿ ಅನ್ನಿಸ್ತಾರಾ ಹೇಗೆ? ನಮ್ಮ ಡಿ.ಕೆ. ಸುರೇಶ್ ಅವ್ರಿಗೆ ಮಂಜುನಾಥ್ ಅವರು ಪ್ರತಿಸ್ಪರ್ಧಿ ಅಲ್ಲವೇ ಅಲ್ಲ. ಬಟ್ ಡಿ.ಕೆ. ಸುರೇಶ್ ಅವ್ರನ್ನ ಸೋಲಿಸಬೇಕು ಅನ್ನುವಂತಹ ಲೆಕ್ಕಾಚಾರ ರಾಜಕೀಯದಲ್ಲಿದೆ. ಸೊ ತಂತ್ರ ಪ್ರತಿತಂತ್ರಗಳು ಕೂಡ ನಡೀತಾ ಇದೆ. ಮೇಡಮ್, ಇಲ್ಲಿ ಡಿ.ಕೆ. ಸುರೇಶ್ ವರ್ಸಸ್ ಮಂಜುನಾಥ್ ಅಲ್ಲ ಕ್ಯಾಂಡಿಡೇಟು, ಡಿ.ಕೆ. ಸುರೇಶ್ ವರ್ಸಸ್ ನರೇಂದ್ರ ಮೋದಿ ಕ್ಯಾಂಡಿಡೇಟು. ಡಾಕ್ಟರ್ ರಂಗನಾಥ್ ಅವರು ಮತ್ತು ನಮ್ಮ ಡಿ.ಕೆ. ಸುರೇಶ್ ಅವರು ಕುಣಿಗಲ್ ತಾಲೂಕಲ್ಲಿ 100% ನಮ್ಮ ಡಿ.ಕೆ. ಸುರೇಶ್ ಅವ್ರಿಗೆ 50,000 ಲೀಡ್ ಕೊಟ್ಟು ನಾವು ಮುನ್ನಡೆ ನಮ್ಮ MP ಅವ್ರಿಗೆ ಕೊಡ್ತೀವಿ. ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವ್ರ ಬಗ್ಗೆ ಗೊತ್ತಿದೆಯಾ? ಹೇಗೆ ಪರಿಚಯ ಇದ್ದಾರಾ ಹೇಗೆ ಸರ್? 100% ನಮ್ಮ ಜಯದೇವ ಹಾಸ್ಪಿಟ್ಲಲ್ಲಿ ಅವರು ಹೃದಯ ತಜ್ಞರು ಅಂತ ನಮಗೆ ಇಡೀ ರಾಜ್ಯಕ್ಕೆ ಗೊತ್ತಿರೋದು. ಆದರೆ ಅವರು ಮಂಜುನಾಥ್ ಅವರು ಜಯದೇವಾಗ ಅಷ್ಟೇ ಸೀಮಿತ, ರಾಜಕಾರಣಕ್ಕೆ ಯಾವುದೇ ಕಾರಣಕ್ಕೂ ಸೀಮಿತವಲ್ಲ. ಅವ್ರನ್ನ ತಗೊಂಬಂದು ಇಲ್ಲಿ ಬಲಿಪಶು ಮಾಡ್ತಾ ಇದ್ದಾರೆ.
ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ನರೇಂದ್ರ ಮೋದಿ ಅವ್ರ ಬಗ್ಗೆ ಈ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಅವರು ಕೊಟ್ಟಂಥ ಒಂದು ಪ್ರಣಾಳಿಕೆ ಪ್ರಪ್ರಥಮವಾಗಿ ಕೊಟ್ಟಂಥ ಪ್ರಣಾಳಿಕೆ 10 ವರ್ಷ ಆದರೂ ಅವ್ರ ಕೈಲಿ ಇದುವರೆಗೂ ಕೂಡ ಅದನ್ನು ನೆರವೇರ್ಸೋಕ್ಕಾಗಿಲ್ಲ. ಎಲ್ಲರ ಅಕೌಂಟ್ಗೂ 15 ಲಕ್ಷ ರೂಪಾಯಿಗಳನ್ನ ಕೊಟ್ಟು ನಾವು ನಿಮಗೆ ಇದು ಮಾಡ್ತೀವಿ ಅಂತಂದು ಸುಳ್ಳು ಭರವಸೆನ ಕೊಟ್ಟು ಇದುವರೆಗೂ ಕೂಡ 15 ರೂಪಾಯಿನೂ ಕೂಡ ಆಗ್ದಂಗೆ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಅವರು ಅವರ ತಾತನ ಅಜ್ಜಿ ಕಾಲದಿಂದನೂ ಕೂಡ ಅವರು ರಾಜಕೀಯವಾಗಿ ಬಂದಿರುವಂಥವ್ರು ಮತ್ತು ಬಡ ಜನರ ಪರವಾಗಿ ಗಾಂಧಿ ವಂಶಿಕರು ಅಂದರೆ ಬಡ ಜನರ ಪರವಾಗಿ ನಿಂತಿದ್ದವರು. ಅವತ್ತು ಇಂದಿರಾ ಗಾಂಧಿ ಅವರು ಇಡೀ ದೇಶದ ಜನಕ್ಕೆ ಅನ್ನ ಇಲ್ಲದಂಥ ಸಂದರ್ಭದಲ್ಲಿ ಅನ್ನವನ್ನು ಕೊಟ್ಟು ಇವತ್ತು ಈಗ ನಮ್ಮ ದೇಶವನ್ನು ಕಾಪಾಡ್ಕೊಂಬಂದಂಥ ಏಕೈಕ ವ್ಯಕ್ತಿ ಯಾರು ಅಂದರೆ ಇಂದಿರಾ ಗಾಂಧಿ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಈ 2024ನೇ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಬಂದು ಕಾಂಗ್ರೆಸ್ಸೇ ಅಧಿಕಾರವನ್ನು ಸ್ವೀಕಾರ ಮಾಡುತ್ತೆ ಅಂತ ಹೇಳಕ್ಕೆ ನಿಮ್ಮ ಪ್ರಕಾರ ಸ್ಟೇಟಲ್ಲಿ ಕಾಂಗ್ರೆಸ್ ಎಷ್ಟು ಸೀಟ್ ವಿನ್ ಆಗ್ಬೋದು? ಬಿಜೆಪಿ ಮತ್ತು JDS ಮೈತ್ರಿ ಎಷ್ಟು ಆಗ್ಬೋದು? ಮೇಡಮ್, ನಮ್ಮ ಕಾಂಗ್ರೆಸ್ನಲ್ಲಿ ಇಡೀ ರಾಜ್ಯದಲ್ಲಿ ಈ ಸಲ ಕಾಂಗ್ರೆಸ್ಸು 18ರಿಂದ 20 ಸೀಟ್ಗಳವರೆಗೆ ಗೆಲ್ತೀವಿ. ಓಕೆ, ತಮ್ಮ ಹೆಸರು ಸರ್? ಶಾಣೆಗೌಡ ಅಂತ ಹೇಳಿ. ಓಕೆ, DK ಸುರೇಶ್ ವರ್ಸಸ್ ಡಾಕ್ಟರ್ CN ಮಂಜುನಾಥ್ ಯಾರು ಗೆಲ್ಬೋದು ಅನ್ಸುತ್ತೆ? DK ಸುರೇಶ್ ಅವರು 100%. ಯಾಕೆ ಸರ್, ಯಾಕೆ? ಅವ್ರು ಮಾಡಿರೋಂಥ ಕೆಲಸಗಳು ಕಾರ್ಯಗಳು ಇಡೀ ರಾಜ್ಯದಲ್ಲಿ ಹೆಚ್ಚು ಅನುದಾನ ತಂದಿರೋಂಥದ್ದು DK ಸುರೇಶ್ ಅವರು. ಇಡೀ ರಾಜ್ಯದಲ್ಲಿ ಸಂಸದರಲ್ಲಿ ಪಾರ್ಲಿಮೆಂಟಲ್ಲಿ ಧ್ವನಿ ಎತ್ತಂಥವ್ರು DK ಸುರೇಶ್ ಅವರು. ಅದನ್ನು DK ಸುರೇಶ್ ಅವರು ಗೆದ್ದೇ ಗೆಲ್ತಾರೆ. DK ಸುರೇಶ್ 100% ಗೆಲ್ತಾರೆ. ಓಕೆ, ಈಗ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಅವರು ಗೊತ್ತಿದ್ದಾರಾ? ಹೇಗೆ ಗೊತ್ತು, ಪ್ರಬಲವಾಗಿರುವಂತಹ ಪ್ರತಿಸ್ಪರ್ಧಿ ಅನ್ನಿಸ್ತಾರಾ? ಇಲ್ಲ ಅದೇ ಕಾರಣಕ್ಕೂ ಇಲ್ಲ. DK ಸುರೇಶ್ ಅವರು 101% 2.5ರಿಂದ 3 ಲಕ್ಷ ಲೀಡರ್ ಗೆಲ್ತಾರೆ. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಏನಿಲ್ಲ, ಅವರು ಕೊಟ್ಟ ಭರವಸೆ ಈಡೇರಿಸಿಲ್ಲ. ಅದರಿಂದ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಅವರು ಒಳ್ಳೆ ವ್ಯಕ್ತಿತ್ವ ಇದೆ, ಯುವ ನಾಯಕ, ಒಳ್ಳೆ ವ್ಯಕ್ತಿತ್ವ ಇದೆ. ಒಳ್ಳೆ ವ್ಯಕ್ತಿತ್ವ ಇದೆ ಅವ್ರ ಹತ್ರ. ಓಕೆ, ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಶಿವಪ್ರಕಾಶ್ ಅಂತ. ಓಕೆ, ಎಲ್ಲಿ ಅವರು ಸರ್ ತಾವು? ನಾನು ಕುಣಗಲ್ ತಾಲೂಕು. ಹೇಗಿದೆ ಅಲ್ಲೆಲ್ಲ ರಾಜಕೀಯ ಲೆಕ್ಕಾಚಾರ ಹೇಗಿದೆ? ಕಾಂಗ್ರೆಸ್ ಪರ ಇದ್ದಾರಾ ಜನರು, BJP ಪರವಾಗಿದ್ದಾರಾ? ಇಡೀ ಕ್ಷೇತ್ರದಲ್ಲಿ DK ಶಿವಕುಮಾರ್ ಅವರು ಸಂಸದರಾಗಿ ಯಶಸ್ವಿಯಾಗಿ ಗ್ರೌಂಡ್ ಮಟ್ಟದಲ್ಲಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ. DK ಸುರೇಶ್ ಅಂದರೆ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಇಡೀ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸತತವಾಗಿ ಬರೀ ಚುನಾವಣೆಗೋಸ್ಕರ ಮಾತ್ರ ಅಲ್ಲ, ಇಡೀ ಕ್ಷೇತ್ರದಲ್ಲಿ ಸತತವಾಗಿ ಪ್ರತಿಯೊಂದು ತಾಲೂಕು ಕೇಂದ್ರ ಹಿಡಿದು ಹೋಬಳಿ ಕೇಂದ್ರ ಮಟ್ಟದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಸ್ಪಂದನೆ ಮಾಡ್ತಕ್ಕಂಥ ವ್ಯಕ್ತಿ. ಸೆಕೆಂಡ್ ಥಿಂಗು, ಇಡೀ ದೇಶದಲ್ಲಿ ಒಬ್ಬ ಕ್ರಿಯಾಶೀಲ MP ಅಂತ ಹೇಳೋದಾದರೆ DK ಸುರೇಶ್ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಓಕೆ, ಈ ಬಾರಿ DK ಸುರೇಶ್ ಅವ್ರನ್ನ ಸೋಲಿಸಬೇಕು ಅನ್ನುವಂತಹ ಲೆಕ್ಕಾಚಾರ ಇದೆ. ರಾಜ್ಯ ರಾಜಕೀಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಸೋಲ್ತಾರಾ ಗೆಲ್ತಾರಾ ಹೇಗೆ? ಖಂಡಿತ ನಾವು ಕನಿಷ್ಠ 2.5 ಲಕ್ಷ ಮತಗಳ ಅಧಿಕ ಮತಗಳಿಂದ ನಾವು ಗೆಲ್ತೀವಿ. ಓಕೆ, ಡಾಕ್ಟರ್ CN ಮಂಜುನಾಥ್ ಅವರ ಪರಿಚಯ ಇದೆಯಾ ಹೇಗೆ? ಮೈತ್ರಿ ಅಭ್ಯರ್ಥಿ ಡಾಕ್ಟರ್ CM ಮಂಜುನಾಥ್ ಬಗ್ಗೆ ಪಾಪ ನಾವು ಭಾಳ ವೈಯಕ್ತಿಕವಾಗಿ ಭಾಳ ಗೌರವ ಇದೆ. ಒಬ್ಬ ಡಾಕ್ಟ್ರಾಗಿ ಆ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳು ಮಾಡ್ಬೋದಾಗಿತ್ತು. ಬಟ್ ಮಂಜುನಾಥ್ ಅವರು ಯಾರೋ ಅವರು ಒತ್ತಡದಿಂದ ಬಂದು ಅಭ್ಯರ್ಥಿ ಆಗಿದ್ದಾರೆ ವಿನಃ ಅವರು ಆರೋಗ್ಯ ಕ್ಷೇತ್ರದಲ್ಲಿ ಇನ್ನೂ ಸಾಕಷ್ಟು ಕೆಲಸ ಕಾರ್ಯಗಳು ಮಾಡ್ಬೋದಾಗಿತ್ತು. ಅವ್ರನ್ನ ಪಶು ಮಾಡ್ತಾ ಇದ್ದಾರೆ. BJP ಮತ್ತು JDS ಮಿತ್ರರು ಅವ್ರು ಕರ್ಕೊಂಬಂದು ಬಲಿಪಶು ಮಾಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನರೇಂದ್ರ ಮೋದಿಯವರು ನಮ್ಮ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ, ಕೊಟ್ಟ ಕುದುರೆಯಲ್ಲಿ ಏರದವನು ಸೂರನಲ್ಲ ಧೀರನಲ್ಲ ಅಂತ. ಬರೀ ಕರೋನಾ ಅಂತ ಸಂದರ್ಭದಲ್ಲಿ DK ಸುರೇಶ್ ಅವರು ಮಾಡಿದಂಥ ಕೆಲಸ ಕಾರ್ಯಗಳು ಪ್ರತಿಯೊಂದು ಮನೆಗೆ ಮೆಡಿಸಿನ್ ತಲುಪಿಸೋ ವಿಚಾರ ಇರ್ಬೋದು, ಹಣ್ಣು ತರಕಾರಿಗಳು ಇರ್ಬೋದು, ಆಮೇಲೆ ಕರೋನಾ ಸಂದರ್ಭದಲ್ಲಿ PPE ಕಿಟ್ ಹಾಕೊಂಡು ಪೇಷಂಟ್ನ ಹೋಗಿ ನೋಡಿ ಅಂತ್ಯ ಸಂಸ್ಕಾರ ಮಾಡಿದಂಥ ಉದಾಹರಣೆ ನಮ್ಮ ಸುರೇಶ್ ಅವ್ರದ್ದು ಒಂದು ಉದಾಹರಣೆ ಇದೆ. ಮೋದಿಯವ್ರದ್ದು ಏನಂದರೆ ಭರವಸೆಗಳು ಯಾವುದೂ ಈಡೇರಿಸ್ತಿಲ್ಲ. ಬಡಬಗ್ಗರಿಗೆ ಮಧ್ಯಮ ವರ್ಗದವ್ರಿಗೆ 15 ಲಕ್ಷ ದುಡ್ಡನ್ನು ಹಾಕ್ತೀವಿ, ಸ್ವಿಸ್ ಬ್ಯಾಂಕಿಂದ ವಾಪಸ್ ಹಣ ತಂದು ಹಾಕ್ತೀವಿ ಅಂತ ಹೇಳಿದ್ರು. 15 ಲಕ್ಷ ಅಲ್ಲ, 15 ಪೈಸೆನೂ ಕೂಡ ಇಲ್ಲ. ಆಮೇಲೆ ಪ್ರತಿ ಒಂದು ಚುನಾವಣೆ ಬಂದಾಗ ಒಂದೊಂದು ಅಜೆಂಡಾದಲ್ಲಿ ಅವರು ಚುನಾವಣೆಗಳು ಮಾಡ್ತಾರೆ. ಪುಲ್ವಾಮಾದಾಯಿತು 2019ರಲ್ಲಿ ಪುಲ್ವಾಮಾ. ಈಗ ರಾಮ ಮಂದಿರ ನಾವೆಲ್ಲ ಹಿಂದೂಗಳಲ್ವಾ? ರಾಮ ಮಂದಿರಕ್ಕೆ ಅವರೊಬ್ಬರಿಗೆ ಯಾಕೆ ಕ್ರೆಡಿಟ್ ತಗೋಬೇಕು? ಅಂದರೆ ರಾಮ ಮಂದಿರ ವಿಚಾರದಲ್ಲಿ ಸನ್ಮಾನ್ಯ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರು ರಾಮ ಮಂದಿರನ ಅದನ್ನು ಪೂಜೆ ಮಾಡಲಿಕ್ಕೆ ದೇವಸ್ಥಾನ ಓಪನ್ ಮಾಡಿಕೊಟ್ಟು ಅನುವು ಮಾಡಿಕೊಟ್ಟವರು ರಾಜೀವ್ ಗಾಂಧಿಯವರು ಅನ್ನೋದನ್ನ
ಸ್ಪಷ್ಟಪಡಿಸ್ತೀನಿ. ಆ ಕ್ರೆಡಿಟು ಬರೀ BJP ಯಾಕೆ ತಗೊಳ್ಬೇಕು? ನೋಡಿದ್ರಲ್ಲ ವೀಕ್ಷಕರೇ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ರಾಮನಗರ ಜಿಲ್ಲೆಯ ಜನ ಏನ್ ಹೇಳ್ತಾ ಇದ್ದಾರೆ ಅಂತ. ಕೆಲವರು ಹಾಲಿ ಸಂಸದರಾಗಿರುವಂತಹ DK ಸುರೇಶ್ ಅವರು ಮತ್ತೊಮ್ಮೆ ಸಂಸದರಾಗಬೇಕು ಅಂತ ಹೇಳ್ತಾ ಇದ್ರೆ, ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಒಂದು ಅವಕಾಶವನ್ನ ಕೊಡಬೇಕು ಅಂತ. ಜೊತೆಗೆ ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರದಲ್ಲೂ ಕೂಡ ಚರ್ಚೆಗೆ ಕಾರಣವಾಗಿದೆ, ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಇಲ್ಲಿ ಜಿದ್ದಾಜಿದ್ದಿನ ಪೈಪೋಟಿ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಹೈ ವೋಲ್ಟೇಜ್ ಇರುವಂತಹ ಕ್ಷೇತ್ರ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಯಾರು ಇಲ್ಲಿನ ಸಂಸದರಾಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಯಾಕಂದ್ರೆ ಹಾಲಿ ಸಂಸದರಾಗಿರುವಂತಹ DK ಸುರೇಶ್ ಅವರು ಒಂದ್ ಬಾರಿ ಬೈ ಎಲೆಕ್ಷನ್ ಅಲ್ಲಿ ಗೆಲ್ತಾರೆ, ಜೊತೆಗೆ 2 ಬಾರಿ ಸತತವಾಗಿ ಗೆದ್ದು ಸಂಸದರಾಗ್ತಾರೆ. ಸೊ ಹಾಗಾಗಿ ಈ ಬಾರಿ ಕೂಡ ಅವರೇ ಗೆಲ್ತಾರಾ ಅಥವಾ BJP ಅಭ್ಯರ್ಥಿ ಆಗಿರುವಂತಹ ಹಾಗೆ ದೇವೇಗೌಡರ ಅಳಿಯ ಆಗಿರುವಂತಹ ಡಾಕ್ಟರ್ CN ಮಂಜುನಾಥ್ ಅವರು ಗೆಲ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಒಂದ್ ರೀತಿಯಾದಂತಹ ಮಿಶ್ರವಾದಂತಹ ಪೈಪೋಟಿ ಇದೆ ಅಂತಾನೆ ಹೇಳ್ಬೋದು. 50-50% ಪೈಪೋಟಿ ಇದೆ. ಯಾಕಂದ್ರೆ ಎರಡೂ ತರದ ಜನ ಇಲ್ಲಿದ್ದಾರೆ. ಸೊ ಕಾಂಗ್ರೆಸ್ಗೆ ಜೈ ಅನ್ನೋರು ಇದ್ದಾರೆ, ಇಲ್ಲ ಈ ಬಾರಿ BJP ಹಾಗೂ JDS ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸ್ತೀವಿ ಅನ್ನುವಂಥವರು ಕೂಡ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಕ್ಷೇತ್ರ ಏನಿದೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ನೀವು ಗಮನಿಸಿರ್ಬೋದು, ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರ ಏನಿದೆ, ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಕೆಲವು ಕಡೆ ಜಿದ್ದಾಜಿದ್ದಿನ ಪೈಪೋಟಿ ಇದ್ರೆ, ಕೆಲವು ಕಡೆ ಒಂದು ಪರವಾಗಿ ಮತದಾರರು ಇದ್ದಾರೆ. ಆದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನ ಜಡ್ಜ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಮತದಾರರು ಎರಡೂ ಕಡೆ ಇರೋದ್ರಿಂದ ಸಿಕ್ಕಾಪಟ್ಟೆ ಪೈಪೋಟಿ ಇರುತ್ತೆ. ಜೊತೆಗೆ ಮತ ಎಣಿಕೆ ದಿನ ಕುತೂಹಲಕ್ಕೂ ಕೂಡ ಕಾರಣವಾಗುತ್ತೆ. ಕೊನೆಯ ಹಂತದವರೆಗೂ ಕೂಡ ಕುತೂಹಲವನ್ನ ಉಳಿಸ್ಕೊಳ್ತಾರೆ. ಯಾರು ಬೇಕಾದ್ರೂ ಕೂಡ ಇಲ್ಲಿನ ಸಂಸದರು ಆಗ್ಬೋದು. ವಿಡಿಯೋ ಜರ್ನಲಿಸ್ಟ್ ಮಹಾಂತೇಶ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ರಾಮನಗರ. ಯೂಟ್ಯೂಬ್ ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದ್ರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ